ನಾನು ಈಶ್ವರ್ ನಾಯಕ್ ಅಂತ, ಆ, ಸರಸ್ವತಿ ಅವರ ಪತಿ. ನಾನು ಚಿತ್ತಾರ ಕಲೆಯನ್ನು ಸುಮಾರು 40 ವರ್ಷಗಳ ಹಿಂದಿನಿಂದ ಮಾಡ್ತಾ ಬಂದಿದ್ದೇನೆ. ಈ ಕಲೆ ಸುಮಾರು 30-40 ವರ್ಷಗಳ ಹಿಂದೆ ಆ, ಈ ಕಲೆಯ ಬದಲಿಗೆ ಕ್ಯಾಲೆಂಡರ್ಸ್ಗಳೆಲ್ಲ ಬಂದ್ಬಿಟ್ಟಿತ್ತು. ಇದು ಅದರ ಮಹತ್ವ ಯಾಕೆಂದರೆ ನಾನು ನೀನಾಸಂ ಪದವಿ ಪಡ್ಕೊಂಡು ರಂಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ ನಂತರ ಈ ಕಲೆಯ ಬಗ್ಗೆ ನನಗೆ ಅಲ್ಲದೆ ನಾನು ನೀನಾಸಂನಲ್ಲಿ ಓದ್ತಾ ಇರುವಾಗ ಆ ಹರಪ್ಪನ ಚಿತ್ರಕಲೆಗಳನ್ನು ನಾನು ನೋಡಿದಾಗ ಅಲ್ಲಿಂದ ನನಗೆ ತುಂಬ ಇನ್ಸ್ಪಿರೇಷನ್ ಸಿಕ್ತು. ಈ ನಮ್ಮ ಚಿತ್ತಾರ ಕಲೆಗೂ ಆ ಹರಪ್ಪನ ಚಿತ್ರಕಲೆಗೂ ಸಾಕಷ್ಟು ಸಾಮ್ಯತೆಯನ್ನು ನಾನು ಕಂಡೆ. ಆ ನಂತರದಲ್ಲಿ ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸ ಮಾಡಿ ನಂತರ ಇದ್ರ ಬಗ್ಗೆ ನಾನು ಹಳ್ಳಿಗಳಲ್ಲಿ, ಯಾಕಂದರೆ ಇದು ಬಹಳ ಮುಖ್ಯವಾಗಿ ಮಹಿಳೆಯರೇ ಮಾಡ್ತಕ್ಕಂಥ ಚಿತ್ರಕಲೆ, ಯಾವ ಪುರುಷರು ಈ ಚಿತ್ರಕಲೆಯನ್ನು ಮಾಡಲ್ಲ. ಹಾಗಿರೋದ್ರಿಂದ ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾನು ಹಳ್ಳಿ ತಿರುಗಿ ಈ ಎಲ್ಲ ಆಶಯಗಳು ಏನೇನು ಮೋಟಿವ್ಸ್ಗಳು ಇರುತ್ತೆ ಅದರ ಅರ್ಥ ಮತ್ತು ವಿನ್ಯಾಸದ ಅರ್ಥವನ್ನು ನಾನು ಸಾಕಷ್ಟು ತಿಳ್ಕೊಳ್ತಾ ಹೋದೆ. ಬಣ್ಣಗಳ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾ ಹೋದೆ. ಜೊತೆಗೆ ಇದರಲ್ಲಿ ಭಾಳ ವಿಶೇಷವಾಗಿ ಯಾವುದೇ ಮಾಡರ್ನ್ ಬ್ರಷ್ಗಳನ್ನು ಉಪಯೋಗಿಸದೆ ಪುಂಡಿ ಅಂತಕ್ಕಂಥ ನಾರಿನಲ್ಲಿ ಅದು ಹೇರಿನ ಒಂದು ಸ್ವರೂಪದಲ್ಲಿರುವಂಥದ್ದು, ಅಂಥ ನಾರನ್ನು ಬಳಸಿ ಅದ್ಭುತವಾದಂಥ ಗೋಡೆ ಚಿತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ನನಗೆ ಭಾಳ ವಿಸ್ಮಯ ಆಯಿತು. ಜೊತೆಗೇನಪ್ಪ ಅಂದರೆ ಇದರಲ್ಲಿ ಬಳಸ್ತಕ್ಕಂಥ ಬಣ್ಣಗಳು 4 ಬಣ್ಣಗಳನ್ನು ಪ್ರಧಾನವಾಗಿ ಬಳಸ್ತಾರೆ. ಒಂದು ಬಿಳಿ ಅಕ್ಕಿ ಹಿಟ್ಟು ಮತ್ತು ಬಿಳಿ ಮಣ್ಣು, ಕೆಂಪು ಬಣ್ಣ, ಕೆಮ್ಮಣ್ಣು ಮತ್ತು ಕೆಂಪು ಕಲ್ಲುಗಳು, ಜೊತೆಗೆ ಹಳದಿ ಬಣ್ಣ. ಇದರಲ್ಲಿ ಏನಂದರೆ ಹಳದಿ ಒಂದು ನಮ್ಮ ಕಾಡುಗಳಲ್ಲಿ ಸಿಗ್ತಕ್ಕಂಥ ಈ ಒಂದು ಹಣ್ಣಿನ ಬೀಜದಿಂದ ಅದರ ಬೀಜದ ಔಟರ್ ಲೇಯರನ್ನು ತಗೊಂಡು ಹಳದಿ ಬಣ್ಣವನ್ನು ಮಾಡುವಂಥದ್ದು. ಜೊತೆಗೆ ಕಪ್ಪು ಬಣ್ಣ, ಅಕ್ಕಿಯನ್ನು ಹುರಿದು ಕಪ್ಪು ಮಾಡಿ ಅದನ್ನು ಕಪ್ಪು ಬಣ್ಣದಲ್ಲಿ ಬರೆಯುವಂಥದ್ದು. ಯಾಕೆಂದರೆ ಇದು 4 ಬಣ್ಣಗಳು ಈ ಚಿತ್ರದಲ್ಲಿರುವಂಥ ಸಾಂಪ್ರದಾಯಿಕ ಬಣ್ಣಗಳು. ಆದರೆ ಪ್ರಧಾನವಾಗಿ ಕೆಂಪು ಬಣ್ಣದ ಮೇಲೆ ಬಿಳಿಯ ಚಿತ್ರಗಳನ್ನು 190% ಜನ ಬರೆಯುವಂಥದ್ದು ಶುಭ ಅಂತನೋ ಒಂದು ದೃಷ್ಟಿಯಲ್ಲಿ. ಯಾಕೆಂದರೆ ಇದರಲ್ಲಿ ಬರ್ತಕ್ಕಂಥ ಬಣ್ಣಗಳು ಎಲ್ಲವೂ ಕೂಡ ಕರುಳಿನ ಸಂಬಂಧ ಹೊಂದಿರುವಂಥದ್ದು. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ಅಂಶಗಳು ಇರೋದರಿಂದ. ಯಾಕೆ ಒಂದೇ ಒಂದು ಸಣ್ಣ ಉದಾಹರಣೆ ನಾನು ಹೇಳೋದಾದರೆ, ಒಂದು ಕೆಂಪು ಕಲ್ಲಿನ ಅರೆದು ಪುಡಿ ಮಾಡಿರೋಂಥ ಒಂದು ಮಣ್ಣನ್ನು ಯಾವುದೇ ಒಂದು ಗಾಯಗಳಿಗೆ ಹಾಕಿದಾಗ ಅದು ಸಾಕಷ್ಟು ತಕ್ಷಣವಾಗಿ ಅದು ಗಾಯ ವಾಸಿ ಆಗ್ತಕ್ಕಂಥ ಈ ಥರದ ರಾಸಾಯನಿಕ ಪರಿಣಾಮಗಳು ಈ ಬಣ್ಣಗಳಲ್ಲಿ ಇರೋದ್ರಿಂದ ಇದು ನನಗೆ ಬಹಳ ಕುತೂಹಲ ಮೂಡಿ. ಆಮೇಲೆ ನಾನು ಪ್ರೆಸಿಡೆಂಟ್ ಅವಾರ್ಡ್ಗೆ 98ರಲ್ಲಿ ಆರಾಧನಾ ಚಿತ್ರ ಅಂತ ಮಾಡಿದೆ. ಆ ಆರಾಧನಾ ಚಿತ್ರಕ್ಕೆ ಪ್ರೆಸಿಡೆಂಟ್ ಅವಾರ್ಡ್ 98ರಲ್ಲಿ ಬಂತು. ಅದರ ನಂತರದಲ್ಲಿ ಸಾಕಷ್ಟು ನಾನು ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟೆ. ನಾನು ಮದುವೆ ಆದಮೇಲೆ ನನ್ನ ಪತ್ನಿಗೂ ಕೂಡ ಅದನ್ನು 1 ವರ್ಷ ತರಬೇತಿಯಲ್ಲಿ ಅವರಿಗೆ ಅವಕಾಶ ಕೊಟ್ಟೆ. ನಂತರದಲ್ಲಿ ಅವರು ಅಷ್ಟೇ ಈಗ ಸಾಕಷ್ಟು ಕಡೆ ಇಂಡಿಪೆಂಡೆಂಟ್ ಆಗಿ ಕೂಡ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಸನ್ಮಾನ್ಯ ರಾಷ್ಟ್ರಪತಿಯವರು ಹಿಂದಿನ ವರ್ಷ ನನಗೂ ಕೂಡ ವಿಶೇಷ ಅತಿಥಿಯಾಗಿ ಆಹ್ವಾನ ಕೊಟ್ಟಿದ್ದರು. ಆ ಕಾರ್ಯಕ್ರಮದಲ್ಲಿ ನನ್ನ ಪತ್ನಿಯನ್ನು ಕೂಡ ನಾನು ಕರ್ಕೊಂಡು ಹೋಗಿದ್ದೆ ಸಹಾಯಕಿಯಾಗಿ. ಅದೇ ರೀತಿಯಲ್ಲಿ ಈ ಸಾರಿ ನನ್ನ ಹೆಂಡತಿಗೆ ಈ ಥರದೊಂದು ಅವಕಾಶವನ್ನು ಕೊಟ್ಟಿರೋದು ನಿಜಕ್ಕೂ ನನಗೆ ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ ಇದು ಮಹಿಳಾ ಪ್ರಧಾನವಾಗಿರುವಂಥ ಚಿತ್ರಕಲೆ ಆಗಿರೋದ್ರಿಂದ ಇದು ಮಹಿಳೆಯರಿಗೆ ಸಿಕ್ಕಂಥ ಪ್ರಾತಿನಿಧ್ಯ, ಇದು ಅವರೊಬ್ಬರಿಗೆ ಸಿಕ್ಕಿರೋದಲ್ಲ, ಇದು ಇಡೀ ಮಲೆನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಸಿಕ್ಕಿರುವಂಥ ಒಂದು ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ನಿಜಕ್ಕೂ ನಮ್ಮ ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಭಾರತ ಸರ್ಕಾರಕ್ಕೆ, ಏಕೆಂದರೆ ಇದರಲ್ಲಿ ಭಾರತ ಸರ್ಕಾರದ ಪಾತ್ರ ತುಂಬ ಇದೆ. ಹಾಗಿರೋದ್ರಿಂದ ನಮ್ಮಂಥ ಹಳ್ಳಿಗಾಡಿನ ಈ ಒಂದು ಕಲೆಯನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಅವಕಾಶ ನಿಜಕ್ಕೂ ನಾವು ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಕಡಿಮೆ. ಆ ದೃಷ್ಟಿಯಿಂದ ಒಟ್ಟು ನಮ್ಮ ಒಂದು ಮಲೆನಾಡಿನ ಸಾಂಸ್ಕೃತಿಕ ಲೋಕದ ಪರವಾಗಿ
ನಾನು ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.